ಗಂಡನ ದುರಾಸೆಗೆ ಬೇಸತ್ತು ಬಾಯ್ ಫ್ರೆಂಡ್ ಜೊತೆ ಓಡಿ ಹೋದ ಗೃಹಿಣಿ. ಉಜ್ವಲ್ ಹಾಗೂ ಯಕ್ತಾ ಪತಿ ಪತ್ನಿಯರು ತುಂಬಾ ಪ್ರೀತಿಸುತ್ತಾ ಇರುತ್ತಾರೆ. ಇಬ್ಬರು ರೊಮ್ಯಾಂಟಿಕ್ ಮಾತುಗಳನ್ನು ಕೂಡ ಆಡುತ್ತಾ ಇರುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಉಜ್ವಲ್ನ ತಂಗಿ ಊರಿಗೆ ಬರುತ್ತಾಳೆ. ನಿಮ್ಮಿಬ್ಬರ ರೊಮ್ಯಾನ್ಸ್ ಅಂತೂ ಮುಗಿಯೋದೇ ಇಲ್ಲ, ನಾನು ಒಮ್ಮೆ ಜಾಗಿಂಗ್ ಹೋಗಿ ಬರುತ್ತೇನೆ, ನನಗೆ ತಿಂಡಿಯನ್ನು ರೆಡಿ ಮಾಡಿರಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ನಂತರ ಇವರಿಬ್ಬರು ಸರಸ ಶುರು ಮಾಡುತ್ತಾರೆ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತದೆ. ಯಕ್ತಾ ಬಾಗಿಲು ತೆಗೆದಾಗ ಅವಳು ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಯ ಬಾಸ್ ವಿರಾಜ್ ಬಂದಿರುತ್ತಾನೆ. ಆಗ ಉಜ್ವಲ್ಗೆ ಖುಷಿಯಾಗಿ ಅವನನ್ನು ವೆಲ್ಕಮ್ ಮಾಡಿಕೊಂಡು ಮನೆಯ ಒಳಗೆ ಕೂರಿಸಿಕೊಳ್ಳುತ್ತಾನೆ. ಆದರೆ ಯಕ್ತಾಗೆ ಶಾಕ್ ಆಗಿರುತ್ತದೆ. ನಂತರ ವಿರಾಜ್, ನಾನು ಯಕ್ತಾ ಜೊತೆ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಮಾತನಾಡಬೇಕು ಎಂದು ಕೇಳುತ್ತಾನೆ. ಆಗ ಉಜ್ವಲ್, ಆಯಿತು ನೀವು ಮಾತನಾಡಿ, ನನಗೆ ರೂಮಿನಲ್ಲಿ ಕೆಲಸವಿದೆ ಎಂದು ಹೇಳುತ್ತಾನೆ. ಆಗ ಯಕ್ತಾ, ಪರವಾಗಿಲ್ಲ, ನನ್ನ ಗಂಡನ ಮುಂದೆ ಮಾತನಾಡೋಣ ಎಂದು ಹೇಳುತ್ತಾಳೆ. ಆದರೂ ಕೂಡ ಉಜ್ವಲ್ ಅಲ್ಲಿಂದ ತನ್ನ ರೂಮಿಗೆ ಹೋಗಿಬಿಡುತ್ತಾನೆ. ಆಗ ಯಕ್ತಾ, ನಾನು ಈಗ ವಿವಾಹಿತೆ ಆಗಿದ್ದೇನೆ, ಈಗ ನನ್ನಿಂದ ನಿನಗೆ ಏನು ಬೇಕು ವಿರಾಜ್ ಎಂದು ಕೇಳುತ್ತಾಳೆ. ಆಗ ವಿರಾಜ್, ನನಗೆ ಮೊದಲು ಏನು ಬೇಕಿತ್ತೋ ಈಗಲೂ ಕೂಡ ಅದೇ ಬೇಕು ಎಂದು ಹೇಳುತ್ತಾನೆ. ಇತ್ತ ರೂಮಿನೊಳಗೆ ಬಂದ ಉಜ್ವಲ್ ವಿರಾಜ್ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುತ್ತಾನೆ. ಇತ್ತ ಯಕ್ತಾ, ನಿನಗೆ ನನ್ನ ಜೊತೆ ಮದುವೆ ಬೇಕಿರಲಿಲ್ಲ, ಯಾವಾಗಲೂ ನನ್ನ ದೇಹವೇ ಬೇಕಿತ್ತು, ಈಗ ನೀನು ನನ್ನನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೀಯಾ, ಈಗಲೇ ನನ್ನ ಮನೆ ಬಿಟ್ಟು ತೊಲಗು ಎಂದು ಹೇಳುತ್ತಾಳೆ. ಆಗ ವಿರಾಜ್, ನೀನು ಕೋಪದಲ್ಲಿ ಮಾತನಾಡುತ್ತಿದ್ದೀಯಾ, ಸರಿ ಬಿಡು, ಪರವಾಗಿಲ್ಲ, ನಾನಿನ್ನು ಹೊರಡುತ್ತೇನೆ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಉಜ್ವಲ್ ಅಲ್ಲಿಗೆ ವಾಪಸ್ ಬರುತ್ತಾನೆ. ವಿರಾಜ್ ಕಂಪನಿಯಲ್ಲಿ ದೊಡ್ಡ ಸ್ಕ್ಯಾಮ್ ಮಾಡಿ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದಾನೆ, ಈಗ ದೇಶ ಬಿಟ್ಟು ಹೋಗುವ ಪ್ಲಾನ್ ಮಾಡಿದ್ದಾನೆ ಎಂದು ನನಗೆ ನ್ಯೂಸ್ ಗೊತ್ತಾಗಿದೆ, ಸರ್ಕಾರವೇ ಇವನನ್ನು ಹುಡುಕುತ್ತಿದೆ ಎಂದು ಹೇಳುತ್ತಾನೆ. ಆಗ ವಿರಾಜ್ ಕೂಡ ಹೌದು, ಇದು ನಿಜ ಎಂದು ಹೇಳುತ್ತಾನೆ. ಆಗ ಯಕ್ತಾ, ನೀವು ಎಲ್ಲಿಗೂ ಹೋಗಬೇಡಿ, ನಿಮ್ಮ ಪ್ರಾಬ್ಲಮ್ ಸರಿಯಾಗುವವರೆಗೂ ನಮ್ಮ ಮನೆಯಲ್ಲಿ ಇರಿ ಎಂದು ಹೇಳುತ್ತಾಳೆ. ಆಗ ಉಜ್ವಲ್ ಯಕ್ತಾಳನ್ನು ರೂಮಿಗೆ ಕರೆದುಕೊಂಡು ಹೋಗಿ, ಇವನಿಗೆ ಹೆಲ್ಪ್ ಮಾಡಿದರೆ ನಾವು ಕೂಡ ಸಿಕ್ಕಿ ಹಾಕಿಕೊಳ್ಳುತ್ತೇವೆ, ಬೇಡ ಎಂದು ಹೇಳುವಾಗ ಅದೇ ಸಮಯಕ್ಕೆ ಊರ್ವಿ ಕೂಡ ಬಂದು ವಿರಾಜ್ನನ್ನು ಮಾತನಾಡಿಸಲು ಶುರು ಮಾಡುತ್ತಾಳೆ. ಅದನ್ನು ಗಮನಿಸಿದ ಉಜ್ವಲ್ಗೆ ಒಂದು ಹೊಸ ಐಡಿಯಾ ಬರುತ್ತದೆ. ಆಗ ಅವನು ಯಕ್ತಾಗೆ, ನೋಡು, ನಿನ್ನ ಬಾಸ್ ಹೇಗಿದ್ದರೂ ಬ್ಯಾಚುಲರ್ ಆಗಿದ್ದಾನೆ, ಅವನು ನನ್ನ ತಂಗಿಯನ್ನು ಮದುವೆ ಆಗುವುದಾದರೆ ಅವನಿಗೆ ನಾನು ಈ ಮನೆಯಲ್ಲಿ ಜಾಗ ಕೊಡುತ್ತೇನೆ, ಇಲ್ಲದಿದ್ದರೆ ನಾನು ಒಪ್ಪುವುದಿಲ್ಲ ಎಂದು ಯಕ್ತಾಗೆ ಕಂಡೀಷನ್ ಹಾಕುತ್ತಾನೆ. ಇದು ತಪ್ಪು ಎಂದು ಮೊದಲು ಯಕ್ತಾ ನಿರಾಕರಿಸುತ್ತಾಳೆ. ಆದರೂ ಕೂಡ ಉಜ್ವಲ್ ಬಲವಂತಕ್ಕೆ ಒಪ್ಪಿಕೊಳ್ಳುತ್ತಾಳೆ. ನಂತರ ಯಕ್ತಾ, ನಿನ್ನ ಋಣವನ್ನು ತೀರಿಸಲು ನಾನು ನಿನಗೆ ಜಾಗವನ್ನು ಕೊಡುತ್ತೇನೆ ಎಂದು ವಿರಾಜ್ಗೆ ಹೇಳುತ್ತಾಳೆ. ಆಗ ವಿರಾಜ್, ನಾನು ದುಡಿದ ಹಣವನ್ನು ಫಾರಿನ್ ಬ್ಯಾಂಕ್ನಲ್ಲಿ ಇಟ್ಟಿದ್ದೇನೆ, ನೀನು ಒಪ್ಪಿಕೊಂಡರೆ ಸಾಕು, ನೀನು ಈ ದೇಶವನ್ನು ಬಿಟ್ಟು ಓಡಿ ಹೋಗೋಣ, ನನಗೆ ಗೊತ್ತು ಈಗಲೂ ನೀನು ನನ್ನನ್ನು ಪ್ರೀತಿ ಮಾಡುತ್ತೀಯ, ನನಗೆ ನನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಲು ಒಂದು ಅವಕಾಶ ಕೊಡು ಎಂದು ಹೇಳುತ್ತಾನೆ. ಆಗ ಯಕ್ತಾ, ನಾನು ಪೂರ್ತಿ ಬದಲಾಗಿದ್ದೇನೆ, ನಾನು ನನ್ನ ಗಂಡನನ್ನು ಮಾತ್ರ ಪ್ರೀತಿಸುತ್ತೇನೆ ಎಂದು ಹೇಳಿ ನೀನು ರೆಸ್ಟ್ ಮಾಡು ಎಂದು ಹೇಳಿ ಹೋಗಿಬಿಡುತ್ತಾಳೆ. ಇತ್ತ ಉಜ್ವಲ್ ತನ್ನ ತಂಗಿ ಊರ್ವಿಗೆ ತಲೆ ಕೆಡಿಸುತ್ತಾನೆ. ನೀನು ವಿರಾಜ್ನನ್ನು ಪಟಾಯಿಸಿದ್ದಲ್ಲಿ ನಿನ್ನ ಲೈಫ್ ಸೆಟಲ್ ಆಗಲು ಸಹಾಯವಾಗುತ್ತದೆ, ನಿನ್ನನ್ನು ನಾನೇ ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಊರ್ವಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಈ ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಾನೆ. ಆಗ ಒಂದು ನೈಟಿಯನ್ನು ಕೊಟ್ಟು ಉಜ್ವಲ್, ಇದನ್ನು ನೀನು ಹಾಕಿಕೊಂಡು ನೈಟ್ ವಿರಾಜ್ನ ರೂಮಿಗೆ ಹೋಗು ಎಂದು ಹೇಳುತ್ತಾನೆ. ಅಂದು ರಾತ್ರಿ ವಿರಾಜ್ನ ರೂಮಿಗೆ ಊರ್ವಿ ಟೀ ತೆಗೆದುಕೊಂಡು ಬರುತ್ತಾಳೆ. ನಂತರ ಅವನಿಗೆ ತಲೆನೋವು ಎಂದಾಗ ತಲೆಗೆ ಮಸಾಜ್ ಮಾಡುತ್ತೇನೆ ಎಂದು ಶುರು ಮಾಡುತ್ತಾಳೆ. ನಂತರ ಅಲ್ಲಿಗೆ ಯಕ್ತಾ ಬಂದು ಬಿಡುತ್ತಾಳೆ. ಅವಳು ಊರ್ವಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ. ಇದರಿಂದ ವಿರಾಜ್ಗೆ ಮುಜುಗರವಾಗುತ್ತದೆ. ನಂತರ ಉಜ್ವಲ್ ವಿರಾಜ್ಗೆ ಎಣ್ಣೆ ಕುಡಿಯೋಣ ಎಂದು ಹೇಳಿ ಪೆಗ್ ರೆಡಿ ಮಾಡಿ ಕೊಡುತ್ತಾನೆ. ಆಗ ಊರ್ವಿ ಕೂಡ ತನ್ನ ರೂಮಿನಲ್ಲಿ ಪವರ್ ಬರುತ್ತಿಲ್ಲ ಎಂದು ಹೇಳುತ್ತಾಳೆ. ಆಗ ಉಜ್ವಲ್, ನೀನು ವಿರಾಜ್ನ ರೂಮ್ನಲ್ಲೇ ಮಲಗು ಎಂದು ಹೇಳುತ್ತಾನೆ. ಬೇರೆ ವಿಧಿ ಇಲ್ಲದೆ ವಿರಾಜ್ ಕೂಡ ಒಪ್ಪಿಕೊಳ್ಳುತ್ತಾನೆ. ನಂತರ ಅವನ ಎಣ್ಣೆಗೆ ಯಾವುದೋ ಮಾತ್ರೆ ಹಾಕಿ ಬಿಡುತ್ತಾನೆ. ಅದನ್ನು ವಿರಾಜ್ ಕುಡಿಯುತ್ತಾನೆ. ನಂತರ ವಿರಾಜ್ಗೆ ತಲೆನೋವು ಬರಲು ಶುರುವಾಗುತ್ತದೆ. ಅದೇ ನೆಪ ಇಟ್ಟುಕೊಂಡು ಊರ್ವಿ ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಮರುದಿನ ಬೆಳಗ್ಗೆ ಊರ್ವಿ ಕಣ್ಣೀರು ಹಾಕುತ್ತಾ ಇರುತ್ತಾಳೆ. ಎಲ್ಲರೂ ಏನು ಎಂದು ಕೇಳಿದಾಗ ನನ್ನನ್ನು ವಿರಾಜ್ ಹಾಳು ಮಾಡಿಬಿಟ್ಟ ಎಂದು ಹೇಳುತ್ತಾಳೆ. ಅದನ್ನು ಕೇಳಿ ಯಕ್ತಾ ಕೂಡ ಶಾಕ್ ಆಗುತ್ತಾಳೆ. ಆಗ ಉಜ್ವಲ್ ವಿರಾಜ್ಗೆ ಒಡೆಯಲು ಶುರು ಮಾಡುತ್ತಾನೆ. ನಾನು ಈಗಲೇ ಪೊಲೀಸರಿಗೆ ನಿನ್ನ ಬಗ್ಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ವಿರಾಜ್ ಅವನನ್ನು ಬೇಡಿಕೊಳ್ಳುತ್ತಾನೆ, ದಯವಿಟ್ಟು ನನ್ನನ್ನು ಹಿಡಿದುಕೊಡಬೇಡ, ನೀನು ಏನು ಹೇಳಿದರೂ ನಾನು ಕೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಉಜ್ವಲ್, ನೀನು ನನ್ನ ತಂಗಿಯನ್ನು ಮದುವೆ ಆಗಬೇಕು ಎಂದು ಹೇಳಿ ಅವನನ್ನು ಒಪ್ಪಿಸುತ್ತಾನೆ. ನಂತರ ಯಕ್ತಾಗೆ ಊರ್ವಿಗೆ ಸಮಾಧಾನ ಮಾಡುತ್ತಾಳೆ. ವಿರಾಜ್ ಅಂತವರಲ್ಲ, ನೀನು ನಿನ್ನ ಅಣ್ಣನ ಮಾತನ್ನು ಕೇಳಬೇಡ, ಅವನಿಗೆ ಹಣದ ದುರಾಸೆ ಬಂದಿದೆ ಎಂದು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಯಕ್ತಾಗೆ ಒಂದು ಚೀಟಿ ಸಿಗುತ್ತದೆ. ಅದರಲ್ಲಿ ಹೊರಗಡೆ ಇರುವ ಪಾರ್ಕಿಗೆ ಬಾ ಎಂದು ವಿರಾಜ್ ಬರೆದಿರುತ್ತಾನೆ. ಅಲ್ಲಿಗೆ ಬಂದಾಗ ವಿರಾಜ್, ನೋಡು, ನಿನ್ನ ಗಂಡ ಎಂತಹ ದುರಾಸೆಯ ಮನುಷ್ಯ, ಈಗಲೂ ನೀನು ಅವನನ್ನು ಪ್ರೀತಿಸುತ್ತೀಯ, ಅವನು ನಿನ್ನನ್ನು ಕೂಡಿ ಮಾರಿಬಿಡಬಹುದು, ಈಗಲೂ ಒಪ್ಪಿಕೋ, ನಾವಿಬ್ಬರು ಈ ದೇಶ ಬಿಟ್ಟು ಓಡಿ ಹೋಗೋಣ ಎಂದು ಹೇಳುತ್ತಾನೆ. ಆಗ ಯಕ್ತಾಗೆ ಎಲ್ಲವೂ ಅರ್ಥವಾಗಿ ಅವನ ಮಾತನ್ನು ಒಪ್ಪಿಕೊಂಡು ಹಗ್ ಮಾಡುತ್ತಾಳೆ. ಅದೇ ಸಮಯಕ್ಕೆ ಅವರಿಬ್ಬರನ್ನು ಊರ್ವಿ ನೋಡಿಬಿಡುತ್ತಾಳೆ. ನಂತರ ಅವಳು ಮನೆ ಕಡೆ ಓಡಿ ಬರುತ್ತಾಳೆ. ಅವರಿಬ್ಬರು ಕೂಡ ಅವಳ ಹಿಂದೆಯೇ ಬರುತ್ತಾರೆ. ಆಕೆ ರೂಮ್ ಸೇರಿಕೊಳ್ಳುತ್ತಾಳೆ. ಅದೇ ಸಮಯಕ್ಕೆ ಉಜ್ವಲ್ ಕೂಡ ಬರುತ್ತಾನೆ. ಆಗ ಹೊರಗೆ ಬಂದ ಊರ್ವಿ, ನಾನು ಇವರನ್ನು ಮದುವೆ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ರೂಮಿಗೆ ಸೇರಿಸಿಕೊಂಡ ಉಜ್ವಲ್ ತಂಗಿಗೆ ಹೊಡೆಯಲು ಶುರು ಮಾಡುತ್ತಾನೆ. ನೀನು ನನ್ನ ಮಾತನ್ನು ಕೇಳಲೇಬೇಕು ಎಂದು ಹೇಳುತ್ತಾನೆ. ಆಗ ವಿರಾಜ್ ಹಾಗೂ ಯಕ್ತಾ ರೂಮಿನ ಒಳಗೆ ನುಗ್ಗಿ ಅವರನ್ನು ಬಿಡಿಸುತ್ತಾರೆ. ಆ ಹೊಡೆದಾಟದಲ್ಲಿ ಉಜ್ವಲ್ನ ತಲೆಗೆ ಪೆಟ್ಟು ಬಿದ್ದು ಜ್ಞಾನ ತಪ್ಪುತ್ತದೆ. ಆಗ ವಿರಾಜ್, ನೋಡು, ನಾನು ಈಗಲೇ ಮನೆ ಬಿಟ್ಟು ಹೋಗುತ್ತೀನಿ, ನೀನು ನನ್ನ ಜೊತೆ ಬಂದರೆ ಬಾ ಎಂದು ಯಕ್ತಾಳನ್ನು ಕರೆಯುತ್ತಾನೆ. ಆಗ ಯಕ್ತಾ ಒಪ್ಪಿಕೊಂಡು ಅವರ
ಜೊತೆ ಹೊರಡುತ್ತಾ ಇರುತ್ತಾಳೆ. ಅದೇ ಸಮಯದಲ್ಲಿ ಊರ್ವಿ ಕೂಡ ನಾನು ನನ್ನ ಸ್ವಂತ ಅಣ್ಣನ ಜೊತೆ ಇದ್ದು ಬದುಕಲು ಸಾಧ್ಯವಿಲ್ಲ, ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅವಳನ್ನು ಕೂಡ ಕರೆದುಕೊಂಡು ಅವರಿಬ್ಬರು ಮನೆ ಬಿಟ್ಟು ಹೋಗುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಉಜ್ವಲ್ಗೆ ಎಚ್ಚರವಾಗುತ್ತದೆ. ಅವನು ಮನೆಯೆಲ್ಲ ಹುಡುಕಾಡುತ್ತಾನೆ. ನಂತರ ಊರ್ವಿ ಯಕ್ತಾ ನನ್ನನ್ನು ಕ್ಷಮಿಸಿ ಬಿಡಿ, ನಾನು ತಪ್ಪು ಮಾಡಿಬಿಟ್ಟೆ ಎಂದು ಕಣ್ಣೀರು ಹಾಕುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ವಿ ಮೋಷನ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಪತಿ ಪತ್ನಿ ಔರ್ ಬಹನ್ ಎಂದು ಹುಡುಕಿ ನೋಡಬಹುದು.